ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿ.ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ಅಂದ್ರೆ ಏನು, ನಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು, ಯಾವ ರ್ಯಾಂಕಿಂಗ್ ಅದ ಸೇಫು, ಕಟ್ ಆಫ್ ಹೇಗೆ ಅನಾಲಿಸಿಸ್ ಮಾಡೋದು ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ ನೋಡಿ, ಇದು ಲಾಸ್ಟ್ ಇಯರ್ ಕಟ್ ಆಫ್. ಯಾಕೆ ಲಾಸ್ಟ್ ಇಯರ್ ಕಟ್ ಆಫ್ ತೆಗೆದುಕೊಂಡಿದ್ದೀನಿ ಅಂದರೆ, ಈ ಇಯರ್ ಕಟ್ ಆಫ್ ಅಂದ್ಬಿಟ್ಟು ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಲಾಸ್ಟ್ ಇಯರ್ ಕಟ್ ಆಫ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕಟ್ ಆಫ್ ಅನಾಲಿಸಿಸ್ ಕೂಡ ಮಾಡೋದು, ಕಾಲೇಜ್ ನಾನು ನೋಡೋದು, ಲೀಸ್ಟ್ ಕೂಡ ಮಾಡೋದು, ನಿಮ್ಮ ರ್ಯಾಂಕ್ ನ ಬ್ರೇಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಟ್ ಆಫ್ ಅಂದ್ರೆ ಇಷ್ಟೇ ನೋಡಿ, ಇಲ್ಲಿ ಕಾಣ್ತಾ ಇದೆ ಕಟ್ ಆಫ್ ಪದದ ಅರ್ಥದಲ್ಲೇ ಇದೆ. ಈ ರ್ಯಾಂಕಿಂಗ್ಗೆ ಕಟ್ ಆಗುತ್ತೆ, ಆ ರ್ಯಾಂಕಿಂಗ್ ಒಳಗಿದ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ. ಇದು ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನಿಗದಿ ಕೂಡ ಮಾಡ್ತಾರೆ. ಇಲ್ಲಿ ರ್ಯಾಂಕಿಂಗ್ ಎಷ್ಟು ಇಂಪಾರ್ಟೆಂಟ್ ಸಿಟಿಯಲ್ಲಿ, ಅದೇ ರೀತಿ ರಿಸರ್ವೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ಕ್ಯಾಟಗರಿ ನೋಡೋಣ. ಇಲ್ಲಿ ಕಾಲೇಜ್ ಲಿಸ್ಟ್ ಇರುತ್ತೆ. ಕಾಲೇಜ್ ಲಿಸ್ಟ್ ಅಲ್ಲಿ ಮೇಲೆ ನೋಡಿ, ಜೂಮ್ ಮಾಡಿ ನೋಡ್ತಿದ್ದೀನಿ. ಇದು ಮೇಲೆ ಕಾಲೇಜ್ ಲಿಸ್ಟ್ ಇರುತ್ತೆ. ಪ್ರತಿಯೊಂದು ಕಾಲೇಜ್ ಹೆಸರು ಕೂಡ ಇರುತ್ತೆ. ಇಲ್ಲಿ ಕೋರ್ಸಸ್ ಇರುತ್ತೆ ಲೆಫ್ಟ್ ಸೈಡ್ ಮೇಲೆ. ಟಾಪ್ ಬಾಟಮ್ ಅನ್ನು ನಿಮ್ಮ ಕ್ಯಾಟಗರಿ ಇರುತ್ತೆ. ಲೈಕ್ ಕ್ಯಾಟಗರಿ ಮೇಲೆ ಅದ್ರ ಕೆಳಗಡೆ ನಿಮ್ಮ ರ್ಯಾಂಕಿಂಗ್ ಇರುತ್ತೆ ಬ್ರಾಂಚಸ್ ವೈಸು. ಕ್ಯಾಟಗರಿ ಮೊದಲು ನೋಡೋಣ. ನಮ್ಮನೆ 1G 1K 1R ಅಂತ ಇದೆ. ಕ್ಯಾಟಗರಿ 1 ಗೊತ್ತಿರೋ ಹಾಗೆ 1G ಅಂದ್ರೆ ಕ್ಯಾಟಗರಿ 1 ಅಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲ 1Gಗೆ ಬರ್ತಾರೆ. 1K ಅಂದ್ರೆ ಕ್ಯಾಟಗರಿ 1 ಇದ್ದು ಪ್ಲಸ್ ನಿಮ್ಗೆ ಕನ್ನಡ ಮೀಡಿಯಂ ಇದ್ರೆ ಮಾತ್ರ ನೀವು 1Kಗೆ ಬರ್ತೀರಾ. 1R ಅಂದ್ರೆ ಕೂಡ ಸೇಮ್, ಕ್ಯಾಟಗರಿ 1 ಇದ್ದು ರೂರಲ್ ಸರ್ಟಿಫಿಕೇಟ್ ಇದ್ರೆ ನೀವು ಕೂಡ ಬರ್ತೀರಾ. 2A ಕ್ಯಾಟಗರಿ 2AK ಅಂದ್ರೆ ಕ್ಯಾಟಗರಿ 2 ಇದ್ದು ಕನ್ನಡ ಮೀಡಿಯಂ ಇರಬೇಕಾಗುತ್ತೆ. 2AR ಕ್ಯಾಟಗರಿ 2A ಇದ್ದು ಕನ್ನಡ ಮೀಡಿಯಂ. ಇದೇ ರೀತಿ ಎಲ್ಲ ಕೂಡ ಇದೆ. 3A 3B ಓಕೆ ಸೇಮ್ ಕೂಡ. GM ಕೂಡ ಸೇಮು. GM ಅಂದ್ರೆ ಜನರಲ್ ಮೆರಿಟ್ ಅಂತ. ಇದಕ್ಕೆ ಜನರಲ್ ಮೆರಿಟ್ ಬಂದ್ಬಿಟ್ಟು ಇಂತಿಷ್ಟು ಅಂತ ಎಲ್ಲ ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಯೂಶಲಿ ಯಾಕೆ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಕೂಡ ಎಲ್ಲರೂ ಕೂಡ ಬರೋ ಕಾರಣ ಕಟ್ ಆಫ್ ಯೂಶಲಿ ಹೈ ಇರುತ್ತೆ. ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕಂದ್ರೆ ಬಹಳ ಕಷ್ಟ ಇದೆ. ಅದನ್ನೆಲ್ಲ ಇವಾಗ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. GMK ಜನರಲ್ ಮೆರಿಟ್ ಇದ್ದು ಪ್ಲಸ್ ಕನ್ನಡ ಮೀಡಿಯಂ ಇರಬೇಕಾಗುತ್ತೆ. GMR ಕೂಡ ಅದೇ. SC ST ಸೇಮ್. ST ಕನ್ನಡ ಮೀಡಿಯಂ, ST ರೂರಲ್. ಇದು ನಿಮ್ಮ ಕ್ಯಾಟಗರಿ ಆಗಿರುತ್ತೆ. ಲೈಕ್ ನಿಮಗೆ ಅನಾಲಿಸಿಸ್ ಕೂಡ ಮಾಡ್ತೀನಿ. ರಿಸರ್ವೇಷನ್ ಯಾಕೆ ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ. ಏನಪ್ಪ ರಿಸರ್ವೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಬಹುದು. ಎಷ್ಟು ಒಂದೇ ಒಂದು ಲೈನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಿಸರ್ವೇಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಸಿಟಿಲಿ ಇಲ್ಲಿ ತೋರಿಸ್ತೀನಿ ನೋಡಿ, ಜೂಮ್ ಮಾಡಿ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೋರ್ಸ್ ಆಗಿರುತ್ತೆ. ಕಾಲೇಜ್ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಆಗಿರುತ್ತೆ. ಕ್ಯಾಟಗರಿ 1G ಕಟ್ ಆಫ್ ಎಷ್ಟಿದೆ ನೋಡಿ, 9684 ಇದೆ. ಇಲ್ಲಿ 2AG ಎಷ್ಟಿದೆ, 7993 ಇದೆ. 2AR ಎಷ್ಟಿದೆ, 8135 ಇದೆ. 2B ಎಷ್ಟಿದೆ, 10578 ಕೂಡ ಇದೆ. ಲೈಕ್ 3A ಎಷ್ಟಿದೆ, 4868 ಕೂಡ ಇದೆ. ಅಲ್ಲಿ 2Bಗೂ 3Aಗೂ ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಯಾವ ರೀತಿ ಕಾಂಪಿಟೇಷನ್ ಕೂಡ ಇದೆ ಅಂತ. ಬಟ್ ಅದಲ್ಲ, 3B ನೋಡಿ 5660 ಕೂಡ ಇದೆ. ಜನರಲ್ ಮೆರಿಟ್ ನೋಡಿ 4757 ಕೂಡ ಇದೆ. ಯಾಕೆ ಇಲ್ಲಿ ಡೌನ್ ಆಗ್ತಾ ಬರ್ತಾ ಇದೆ, ಬಿಕಾಸ್ ಆಫ್ ಡಿಮ್ಯಾಂಡ್. GM ಎಲ್ಲ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಬಟ್ GMK ಸ್ವಲ್ಪ ಚೂರ್ ಅಪ್ ಆಯ್ತು. ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲೇ ಸ್ವಲ್ಪ ರಿಸರ್ವೇಷನ್ ಕೂಡ ಇದೆ. GMR 6000 ಆಯ್ತು. ಇಲ್ಲಿ ನೋಡಿ ಲೆಕ್ಕ ನೋಡಿ ರಿಸರ್ವೇಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. SC ಜನರಲ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಡಿಮ್ಯಾಂಡ್ ಬ್ರಾಂಚಸ್ 25,000 ಕಟ್ ಆಫ್ ಇದೆ. SC ಕನ್ನಡ ಮೀಡಿಯಂ 35, SC ರೂರಲ್ 36,000 ಇದೆ. ST ಜನರಲ್, ST ರೂರಲ್ ನೋಡಿ, ಇದೆಲ್ಲ ನೋಡ್ತಾರೆ. ಇದಕ್ಕೆ ರಿಸರ್ವೇಷನ್ ಇಂಪಾರ್ಟೆಂಟ್ ಅಂತ ಇಷ್ಟಪಡ್ತೀನಿ. ರಿಸರ್ವೇಷನ್ ಕೂಡ ಇದ್ರೆ ನಮಗೆ ಸಹಾಯ ಆಗುತ್ತೆ. ಟ್ಯಾಲೆಂಟ್ ಅಂತ ನೋಡಿದ್ರೆ ಟ್ಯಾಲೆಂಟ್ ಇಸ್ ಮ್ಯಾಟರ್ ಆಗುತ್ತೆ, ಬಟ್ ರಿಸರ್ವೇಷನ್ ಕೂಡ ಬೆಸ್ಟ್ ಆಗುತ್ತೆ. ಇದು ಕಟ್ ಆಫ್ ಅಲ್ಲಿ ನಿಮಗೆ ಬ್ರಾಂಚ್ ವೈಸ್ ಕೂಡ ಇದೆ, ಕಾಲೇಜ್ ವೈಸ್ ಕೂಡ ಇದೆ. ನೋಡಬಹುದು, ಅನಾಲಿಸಿಸ್ ಕೂಡ ಮಾಡಬಹುದು. ಲೈಕ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಡಿಮ್ಯಾಂಡ್ ಕೂಡ ಇದೆ. ಯೂಶಲಿ ಕಟ್ ಆಫ್ ಗೊತ್ತಿರೋ ಹಾಗೆ ಲೋ ಇರುತ್ತೆ. ಅಂದ್ರೆ ಮೀನ್ಸ್ ರ್ಯಾಂಕಿಂಗ್ ಚೆನ್ನಾಗಿರ್ಬೇಕಾಗುತ್ತೆ. ರ್ಯಾಂಕಿಂಗ್ ಚೆನ್ನಾಗಿದ್ರೆ ಮಾತ್ರ ಸಿಗುತ್ತೆ. ಬಟ್ ಅದರ್ ಬ್ರಾಂಚಸ್ ಲೈಕ್ ಹೋಗ್ತೀರಿ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ನೋಡಿ, ಫಸ್ಟ್ ರೌಂಡೇ 62,000 72,000 ಇದೆ. ಇದು ನಾನು ಲೈಕ್ ಫಸ್ಟ್ ರೌಂಡ್ ತೆಗೆದಿದ್ದೀನಿ, ಅದು ಲಾಸ್ಟ್ ಇಯರ್. ಇದನ್ನ ನೋಡ್ಕೊಂಡು ನೀವು ಅನಾಲಿಸಿಸ್ ನ ಕೂಡ ಮಾಡ್ಕೋಬೇಕಾಗುತ್ತೆ. ಅಂಡ್ ಅದರ್ ಕಾಲೇಜ್ಗೆ ಹೋಗ್ತೀನಿ. ಓಕೆ, ಇದು ಡಿಮ್ಯಾಂಡ್ ಇದೆ, ಪರವಾಗಿಲ್ಲ. ಕೆಳಗಡೆ ಬಂದೆ ಫುಲ್ಲು. ಇಷ್ಟೊಂದು ಕಾಲೇಜ್ ಲಿಸ್ಟ್ ಇದೆ ನೋಡಿ. ಯಾವುದು ಉತ್ತರ ಕರ್ನಾಟಕ ಅಂಜುಮನ್ ಕಾಲೇಜ್ ಅಂತ ಭಟ್ಕಳ, ಉತ್ತರ ಕರ್ನಾಟಕ ಅಲ್ಲ ನೋಡಿ. ಇಲ್ಲಿ 1 ಲಕ್ಷ ಇದೆ. ಸಿವಿಲ್ 2 ಲಕ್ಷ ಇದೆ. ಕಂಪ್ಯೂಟರ್ 94,000, 1,20,000 ಕೂಡ ಇದೆ. ಈ ರೀತಿ ಕೆಲವೊಂದು ಲೋ ಡಿಮ್ಯಾಂಡ್ ಕಾಲೇಜ್ ಕೂಡ ಇರ್ತವೆ. ಇದರಲ್ಲಿ ನಿಮ್ಮ ರ್ಯಾಂಕಿಂಗ್ ಕಡಿಮೆ ಇದ್ರೆ ನೀವು ಸೀಟ್ಗಳನ್ನ ಪಡೆದುಕೊಳ್ಳಬಹುದು. ಆಯ್ತಾ. ಇನ್ನು ನೆಕ್ಸ್ಟ್ ನಿಮ್ಮ ಬ್ರಾಂಚಸ್ ಕೂಡ ಇದೆ. ನಾನು ಇದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಕೂಡ ಮಾಡ್ಕೋಬೋದಿಲ್ಲ, ಜಸ್ಟ್ ನೀವು ನೋಡ್ಕೊಳ್ಳಿ. ಮೇನ್ ಥಿಂಗು ಹೇಳಿದ್ದೀನಿ, ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಗೆ ರಿಸರ್ವೇಷನ್ ಯಾವುದು ಬರುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜ್ ಇಷ್ಟ ಇದೆ ಅಂತ ತಿಳಿದುಕೊಳ್ಳಿ. ಆ ರೀತಿ ಕಟ್ ಆಫ್ ನೋಡ್ಕೊಂಡು ಅನಾಲಿಸಿಸ್ ಕೂಡ ಮಾಡ್ಕೊಳ್ಳಿ. ಲೈಕ್ ಇದು ಫಸ್ಟ್ ರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗ್ತಾ ರ್ಯಾಂಕ್ ಕೂಡ ಇನ್ನೂ ಕುಸಿತ ಆಗುತ್ತೆ. ಲೈಕ್ ಇನ್ನು ಕೂಡ ನೀವು 3 ರೌಂಡ್ ಕೂಡ ಕಟ್ ಆಫ್ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಸೆಕೆಂಡ್ ನ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಿ. ಥರ್ಡ್ ಆಮೇಲೆ ಬೇಕಾದ್ರೆ ಯೋಚನೆ ಮಾಡಿ. ಲೈಕ್ ನೋಡಿ, ಈ ರೀತಿ ಡಿಮ್ಯಾಂಡ್ ಇಲ್ಲದೆ ಇರೋ ಕಾಲೇಜ್ಗಳಲ್ಲಿ ನೀವು 70,000 80,000 ಕೂಡ ಸಿಕ್ಕಿದೆ. ಲೈಕ್ ಕೆಲವೊಂದು ಡಿಮ್ಯಾಂಡ್ ಇಲ್ಲದೆ ಇರೋ ಕಾಲೇಜಸ್ ಕೂಡ ಇಲ್ಲಿ ನೋಡಿ ಇದೆ. ಅದು KLS ಕಾಲೇಜು ಬೆಳಗಾವಿ ನೋಡಿ. CSCS ಮಿಷನ್ ಲರ್ನಿಂಗ್ ಕೋರ್ಸ್ ಬಂದ್ಬಿಟ್ಟು 25,000 20,000 24,000 ಎಲ್ಲ ಇದೆ. ಬಟ್ ಸಿವಿಲ್ ನೋಡಿದ್ರೆ 1,34,000 ಇದೆ.
CS 17,000 ಇದೆ, ಬಟ್ ಮೆಕ್ಯಾನಿಕಲ್ 99,000 1 ಲಕ್ಷ ಇದೆ. ಲೈಕ್ ಈ ರೀತಿ ಡಿಮ್ಯಾಂಡ್ ಇದ್ರೆ ನಿಮಗೆ ಈ ರೀತಿ ಆಗುತ್ತೆ. ಲೈಕ್ ಈ ರೀತಿ ನೋಡ್ಕೊಂಡು ಕೂಡ ಮಾಡ್ಕೊಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.